ನೀವು ಮಾಡಿ. ಎಲ್ಲರಿಗೂ ಶಕ್ಯ ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮಗೆ ನಾವೇ ವೈದ್ಯರಾಗಬೇಕು. ಇಲ್ಲಾಂದರೆ ಬೇರೆ ವೈದ್ಯರ ಹತ್ರ ಹೋಗೋದು, ಅವರು ಬರೆದು ಕೊಡುವ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು, ಇದರಿಂದ ನಮ್ಮ ಶರೀರಕ್ಕೆ ನಾವೇ ಅನ್ಯಾಯ ಮಾಡಿದ ಹಾಗೆ. ಆದ್ದರಿಂದ ದೇವರು ನಮ್ಮ ಶರೀರದಲ್ಲಿಯೇ ಎಲ್ಲ ಗುಣವಾಗುವ ಗುಣಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಾವೇ ಪ್ರಯತ್ನ ಮಾಡಿ ನಮ್ಮ ಆರೋಗ್ಯಕ್ಕೆ, ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಯಾವುದು ಯೋಗ್ಯವೋ ಆ ವ್ಯಾಯಾಮಗಳನ್ನು ಮಾಡಿ ದಿನನಿತ್ಯ ನಾವು ನಮ್ಮ ಶರೀರ ಸಂಪತ್ತನ್ನು ಕಾಯ್ದುಕೊಂಡರೆ ಅ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಶರೀರ ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದರೆ ನಮ್ಮ ಮನಸ್ಸು ಕೂಡ ಚಂಚಲ ಆಗಲ್ಲ. ಚಂಚಲ ಮನಸ್ಸೇ ನಮ್ಮೆಲ್ಲ ರೋಗಗಳಿಗೆ ಕಾರಣ. ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಸಲುವಾಗಿ, ಇದು ಯಾರು ಬೇರೆ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ನೀವು ನಿಮ್ಮ ಶರೀರಕ್ಕೆ ನೀವೇ ಶಿಕ್ಷೆ ಕೊಡಿ. ಯಾಕೆಂದರೆ ನಾವು ವ್ಯಾಯಾಮ ಮಾಡುವಾಗ ನಮ್ಮ ಶರೀರಕ್ಕೆ ಸ್ವಲ್ಪ ನೋವುಗಳು ಬರುತ್ತವೆ. ಈ ನೋವುಗಳು ನಾವು ಮೊದಲೇ ಕೊಟ್ಟರೆ ಆಮೇಲೆ ನಾವು ಪೀಡಿತರಾದಾಗ, ಅನಾರೋಗ್ಯ ಹೊಂದಿದಾಗ ಬರುವ ನೋವುಗಳು ಬರುವುದೇ ಇಲ್ಲ. ಯಾಕೆಂದರೆ ನಾನು ಆವಾಗಲೇ ಶರೀರಕ್ಕೆ ತೊಂದರೆಗಳನ್ನು ಕೊಟ್ಟಿದ್ದೇನೆ. ಎಂಥ ತೊಂದರೆಗಳು? ನನಗೆ ಬೇಕಾಗಿ ತೊಂದರೆಗಳನ್ನು ಕೊಟ್ಟಿದ್ದೇನೆ. ಆದ್ದರಿಂದ ನಮ್ಮ ಶರೀರವು ಹೊರಗಿನಿಂದ ಬರುವ ರೋಗ ರುಜಿನಗಳಿಗೆ ಹಾಗೂ ಬೇರೆ ಇನ್ನಾವುದು ಅದಕ್ಕೆಲ್ಲ ರೆಡಿಯಾಗಿರ್ತವೆ. ಒಂದು ಬಾರ್ಡ್ರ್ ಕ್ರಿಯೇಟ್ ಮಾಡಿಬಿಡುತ್ತದು, ಪರಿಧಿಯನ್ನು. ಸೊ ಅಲ್ಲೇ ನಿಂತ್ಕೊಂಡು ಬಿಡುತ್ತವದು. ಯಾಕಂದರೆ ಇವನ ಹತ್ರ ಹೋದರೂ ನಮ್ಮದೇನೂ ನಾಟಲ್ಲ, ಎಲ್ಲ ಇವನಲ್ಲಿ ಸಿದ್ಧತೆ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರಲ್ಲಿ ಕೇಳಿಕೊಳ್ಳುವುದು ಒಂದೇ, ನೀವು ಹೊಲದಲ್ಲಿ ಕೆಲಸ ಮಾಡಿ, ನೌಕರಿ ಮಾಡಿ, ಇನ್ನೊಂದು ಏನಾದರೂ ಮಾಡಿ, ಮುಂಜಾನೆ ಒಂದು ಅರ್ಧ ಗಂಟೆ ನೀವು ನಿಮ್ಮ ಸಲುವಾಗಿ ವ್ಯಯ ಮಾಡಿರಿ. ಆವಾಗ ಏನಾಗುತ್ತೆ, ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿಗೆ ಒಂದು ತಾಕತ್ತಂತ ಏನು ಹೇಳ್ತೀವಿ, ವಿ ಆಲ್ ಗೆಟ್ ದ್ಯಾಟ್ ಪವರ್ ವಿತಿನ್ ಅಸ್. ದೆನ್ ನೋ ನೀಡ್ ಟು ಥಿಂಕ್ other things, because once we have that physical strength, mental strength also grows. So this way we can remain healthy. If we remain healthy, then we can take up any task, anything we want to do, all goes fine. ಆರೋಗ್ಯ ಇಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಪೇನು, ಇಲ್ಲಿ ಪೇನು, ಅದು ನುಸೋದು, ಇದು ನುಸೋದು, ಯಾಕೆ ಬೇಕ್ರಿ ಅದೆಲ್ಲ ನಮಗೆ? ದಯವಿಟ್ಟು ಮಾಡ್ತಾ ಹೋಗಿ. ಒಂದು 3 ತಿಂಗಳ ಅದಕ್ಕೆ ಟೈಮ್ ಕೊಡಿ. ಒಂದೇ ದಿವಸ ಮಿಸ್ ಮಾಡಿಕೊಂಡ್ರೆ ಮತ್ತೆ ಮುಗೀತು. ಯಾಕಂದರೆ ಒಂದು ಚೈನ್ ಇರುತ್ತೆ, ಆ ಚೈನ್ ಸ್ವಲ್ಪ ಬ್ರೇಕ್ ಆದರೆ ಮತ್ತೆ ತಿರುಗಿ ನಾವು ಹಾಕಬೇಕದು, ಹೌದಲ್ಲ? ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆದ್ದರಿಂದ ಮಾಡಿ, ಏನೇ ಮಾಡಿ, ದಿನನಿತ್ಯ ತಪ್ಪದೇ ಮಾಡಿ. ಮೇಂಟೈನ್ ದ್ಯಾಟ್ ಕನ್ಸಿಸ್ಟೆನ್ಸಿ, ದ್ಯಾಟ್ ವಿಲ್ ಗಿವ್ ದ power and confidence within us. Bye for now.